ಮೊದಲನೆಯ ಪದ್ಯೆಯ ಕೊನೆಯ ಚರಣವಾದಂತ ಗುರು ಶಂಭುಲಿಂಗದೆಂ ಪರದೈವ ಒಂದುಂಟೆ ಅನ್ನತಕ್ಕಂತ ವಿಷಯವನ್ನ ತಿಳಿಸಿಕೊಂಡು ಬಂದ್ರು. ಗುರುವಿನಕ್ಕಿಂತ ಹೆಚ್ಚಿನವರು ಯಾರಾದ್ರೂ ಅದಾರೇನೋ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಕೊಂಡು ಬಂದ್ರು. ಗುರು ಶಂಭುಲಿಂಗದೆಂ ಸದ್ಗುರುಗಳು ಹೇಗೆ ಇದ್ದಾರ ಅಂತ ಹೇಳ್ತಾ ಇದ್ದಾರ. ಹಿಂದ ಕೃತಯುಗದಲ್ಲಿ ದ್ವಾಪಾರ ಯುಗದಲ್ಲಿ ರಾಮನಾಗಿ ಬಂದು ಜಗತ್ತನ್ನ ಉದ್ಧಾರ ಮಾಡಲಿಕ್ಕಾಗಿ ಬಂದು ಆದರ್ಶ ಪುರುಷನಾಗಿ ನಡೆದು ತೋರಿಸಿದ. ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಹುಟ್ಟಿ ಬಂದು ಏನು ಮಾಡಿದ ಅಂತ ಕೇಳಿದ್ರೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನತಕ್ಕಂಥದ್ದನ್ನ ಜಗತ್ತಿಗೆ ತಿಳಿಸಿಕೊಟ್ಟ. ಕಲಿಯುಗದಲ್ಲಿ ಏನು ಮಾಡಿದ ಅಂತ ಕೇಳಿದ್ರೆ ಪರಮಾತ್ಮನೇ ಗುರು ರೂಪದಲ್ಲಿ ಬಂದು ಬೋಧಿಸ್ತಾ ಇದ್ದಾನೆ. ಶಂಕರನೇ ಅವತರಿಸಿದರನಿಗೆ ಶಂಕರಾಚಾರ್ಯ ಆಗಿ ಬಂದನು. ಪಂಕವನ್ನು ತೊಳೆದೆಲ್ಲ ಮನಸ್ಸಿನ ಬಿಂಕವನ್ನು ಬಿಡಿಸಿ ಕಿಂಕರರ ಪಾವನವ ಮಾಡುತ್ತಾ ಶಂಕೆ ಇಲ್ಲದ ಪದಗಳಿಟ್ಟನು. ಡೊಂಕು ಹಾದಿ ಬಿಡಿಸಿ ಕಲಿಯುಗದಲ್ಲಿ ಗುರುವಾಗಿ ಅಂತ ಬಹಳ ಸುಂದರವಾದಂತ ಮಾತನ್ನ ತಿಳಿಸಿಕೊಂಡು ಬಂದ್ರು ಶಿವ ಅಪರಾಧ ಸ್ತೋತ್ರದಲ್ಲಿ. ಸಾಕ್ಷಾತ್ ಶಂಕರನೇ ಏನು ಮಾಡಿದ ಅಂತ ಕೇಳಿದ್ರೆ ಗುರು ರೂಪದಲ್ಲಿ ಅವತಾರ ಮಾಡಿಕೊಂಡು ಬಂದು ನಮ್ಮ ಜೊತೆಗೇನೆ ಇದ್ದು ಏನು ಮಾಡಿದ ಸದ್ಗುರುನಾಥ ಅಂತ ಕೇಳಿದ್ರೆ ನಮ್ಮ ಅಜ್ಞಾನ ಅಂಧಕಾರವನ್ನ ಕಳೆದು ತನ್ನ ಜ್ಞಾನದ ಸುಧೆಯನ್ನ ನಮಗ ಸುರಿಸಿ ಏನು ಮಾಡ್ತಾ ಇದ್ದಾನ, ನಿತ್ಯ ಸುಖದ ಆನಂದ ಸ್ವರೂಪಗಳೇ ನಾವಿದ್ದೀವಿ ಅಂತಕ್ಕಂಥದ್ದನ್ನ ತಿಳಿಸಿಕೊಡಕ್ ಬಂದವ್ರು ಯಾರು ಅಂತ ಕೇಳಿದ್ರೆ ಗುರು ಶಂಭುಲಿಂಗದೆಂ ಪರದೈವ ಒಂದುಂಟೆ. ಬೇರೆ ದೈವ ಯಾವುದರ ಸುಖ ಕೊಡ್ತದೇನೋ ಅಂತ ಕೇಳಿದ್ರೆ ಇಲ್ಲ. ಸದ್ಗುರುಗಳ ಮಾತನ್ನ ನಾವು ಕೇಳಿ ಅವರ ಮಾತಿನಂತೆ ನಾವು ನಡೆದು ಆಚರಣೆಯಲ್ಲಿ ತಂದೀವಿ ಅಂದ್ರ ಅದಕ್ಕಿಂತ ಹೆಚ್ಚಿನ ಸುಖ ಎಲ್ಲರ ಐತೇನೋ, ದೈವ ಎಲ್ಲರ ಐತೇನೋ ಅಂತ ಕೇಳಿದ್ರೆ ಇಲ್ಲ ಅಂತ ಅವರೇ ತಿಳಿಸ್ಕೊಂಡು ಬಂದ್ರು. ಏನ್ ಮಾಡಿದ್ರು ಗುರುಗಳು ನಮಗ ಅಂತ ಕೇಳಿದ್ರ ಉಣ್ಣದೂಟವನ್ನುಣಸಿದನು ಗುರು ತನ್ನ ಶಿಷ್ಯರ ಗುಣವ ನೋಡದೆ ಮನ್ನಣೆ ಕೊಟ್ಟವರನೇ ಭವ ಜಲದಿ ದಾಟಿಸಿದ. ಇವರು ಒಂದೆರಡು ಸೆಕೆಂಡ್. ಇವತ್ತು ಪ್ರಸಾದವನ್ನ ಮಾಡಿರ್ತಕ್ಕಂಥ ಭಕ್ತಾದಿಗಳು ಅವರು ತಮ್ಮ KSRTCಯಲ್ಲಿ ನೌಕರಿ ಮಾಡೋರು ಏನೋ ಕೆಲಸದ ನಿಮಿತ್ತವಾಗಿ ಅವರು ಹೋಗೋರಿದಾರ. ನಮ್ಮ ಶ್ರೀಗಳವರಿಂದ ಆಶೀರ್ವಾದ ಮತ್ತು ಸನ್ಮಾನವನ್ನು ಪಡ್ಕೊಂಡು ಹೋಗ್ಬೇಕು. ಉಮೇಶ್ ಪೂಜಾರ್ ಇವರು ಇವತ್ತಿನ ಒಂದು ಪ್ರಸಾದವನ್ನ ಕೊಡು ಮಾಡಿದರೆ ಅವರಿಗೆಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಉಣ್ಣದೂಟವನ್ನುಣಸಿದನು ಗುರು ತನ್ನ ಶಿಷ್ಯರ ಗುಣವ ನೋಡದೆ ಮನ್ನಣೆಯ ಕೊಟ್ಟವರನೇ ಭವ ಜಲದಿ ದಾಟಿಸಿದ. ಇನ್ನು ಗುರುವಿಗೆ ಸರಿಯೇ ಗಾಣೆನು ಎನ್ನು ಬಿದ್ದಂತವರ ರಕ್ಷಿಪ ಉನ್ನತೋನ್ನತ ಮಹಿಮೆ ಪಾಮರ ನುಡಿಯಲೆನ್ನಳವೇ ಅಂತ ಬಹಳ ಸುಂದರವಾದಂತ ಮಾತನ್ನ ತಿಳಿಸ್ತಾ ಇದ್ದಾರ. ಸದ್ಗುರುನಾಥ ಏನು ಉಣಿಸ್ತಾ ಇದ್ದಾರ ನಮಗ ಅಂತ ಕೇಳಿದ್ರೆ ಉಣ್ಣದೂಟವನ್ನುಣಸಿದನು ಗುರು ತನ್ನ ಶಿಷ್ಯರ ಗುಣವ ನೋಡದೆ ಮನ್ನಣೆಯ ಕೊಟ್ಟವರನೇ ಭವ ಜಲದಿ ದಾಟಿಸಿದ ಅಂತ ತಿಳಿಸ್ಕೊಂಡು ಬಂದ್ರು. ನಮಗ ಸದ್ಗುರುನಾಥ ಏನು ಮಾಡ್ತಾ ಇದ್ದಾರ ಅಂತ ಕೇಳಿದ್ರೆ ಜ್ಞಾನದ ಊಟವನ್ನು ಉಣಿಸಿದ್ರು. ನಮ್ಮ ಗುಣಾದಿಗಳನ್ನ ಎಣಿಸಿದ್ರೇನು ಗುರುಗಳು ಅಂತ ಕೇಳಿದ್ರೆ ಇಲ್ಲ. ತನ್ನ ಶಿಷ್ಯರ ಗುಣವ ನೋಡದೆ ಮನ್ನಣೆಯ ಕೊಟ್ಟವರನೇ ಭವ ಜಲದಿ ದಾಟಿಸಿದ. ಈ ಭವಸಾಗರದಿಂದ ನಮ್ಮನ್ನ ಏನು ಪಾರ ಮಾಡೋರು ಯಾರು ಅಂತ ಕೇಳಿದ್ರೆ ಸದ್ಗುರುನಾಥ. ಆ ಸದ್ಗುರುನಾಥನಿಗೆ ನಾವು ಶರಣಾಗತರಾದೀವಿ ಅಂದ್ರ ಸದ್ಗುರುನಾಥ ಏನು ಮಾಡ್ತಾ ಇದ್ದಾನ ಅಂತ ಕೇಳಿದ್ರೆ ಈ ಭವಬಂಧನದಿಂದ ನಮ್ಮನ್ನ ಬಿಡುಗಡೆಯನ್ನಗೊಳಿಸ್ತಾ ಇದ್ದಾನ ಗುರುನಾಥ. ಅಂತ ಗುರುನಾಥನ ಸೇವಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವಾದಿಗಳನ್ನ ಮಾಡಿದಾಗ ಸದ್ಗುರುನಾಥ ಪ್ರಸನ್ನನಾಗುತ್ತಾ ಇದ್ದಾನೆ. ಹಾಗ ಅಂತ ಹೇಳ್ತಾ ಇದ್ದಾರ. ಏನಾದ್ರೂ ನಾವು ಬಹಳಷ್ಟು ಸಂಪತ್ತು ತಂದು ಕೊಟ್ರೆ ಗುರುಗಳ ಪ್ರಸನ್ನರಾಗ್ತಾರೇನೋ ಅಂತ ಕೇಳಿದ್ರೆ ಪ್ರಸನ್ನರಾಗುವುದಿಲ್ಲ. ಏನು ಕೊಟ್ರೆ ಗುರುಗಳು ಪ್ರಸನ್ನರಾಗ್ತಾ ಇದ್ದಾರೆ ಅಂತ
ಮನೆಗೆ ಯಾರಾದ್ರೂ ಬಂದ್ರ ಬೀಗರ ಬಿಜ್ಜರ ಬಂದ್ರ ಏನ್ ಮಾಡ್ತೀರಿ ಅಂತ ಕೇಳಿದ್ರ ಏನ್ ಮಾಡ್ತೀರವ್ವ? ಸಂದಕದನು ಹೊಸ ಹಾಸಿಗೆ ತಂದು ಹಾಸಿ ಕುರ್ಚಿ ತಂದು ಇಟ್ಟು ಅವ್ರಿಗೆಲ್ಲ ಸೇವಾ ಮಾಡ್ತೀರಲ್ಲ, ಅವ್ರು ನಿಮಗೆ ಮುಕ್ತಿ ಕೊಡ್ತಾರೇನೋ ಅಂತ ಕೇಳಿದ್ರೆ ಮುಕ್ತಿ ಕೊಡಂಗಿಲ್ಲ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಳೆಯಲರಿಯರ ಸರ್ವಜ್ಞ. ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಂತ ಹೇಳಿದ್ರು. ಅವ್ರು ನಮ್ ಬಂಧನ ಕಳೆಯೋದಿಲ್ಲ, ಬಂದು ಉಂಡು ಹೋಗುತ್ತಾ ಇದ್ದಾರ. ಚಲೋ ಮಾಡಿದ್ರಂದ್ರ ಬಹಳ ಚಲೋ ಆಗಿತ್ತಂತ ಹೇಳಿ ಹೋಗ್ತಾರ. ಅದ್ರಾಗ ಒಂದ್ ಸ್ವಲ್ಪ ಹೆಚ್ಚ ಕಡೆ ಆಗಿತ್ತ ಅದ್ಯಾಂತ ಊಟ ಅಂದ್ ಹೋಗಬಹುದು. ಆದ್ರೆ ಸದ್ಗುರುನಾಥ ಏನ್ ಮಾಡ್ತಾ ಇದ್ದಾರ ಅಂತ ಕೇಳಿದ್ರೆ ಈ ಭವಸಾಗರದಿಂದ ನಮ್ಮನ್ನ ತಾರಣೆ ಮಾಡುತ್ತಾ ಇದ್ದಾರೆ ನೋಡಿ. ಅದಕ್ಕಾಗಿ ನಾವು ಗುರುಗಳಲ್ಲಿ ಸೇವೆ ಆಪ್ತ ಸೇವೆ ಅವ್ರಿಗೆ ಹೆಂಗ ಮಾಡ್ತೀವಲ್ಲ ಹಂಗ ಗುರುಗಳಿಗೆ ಸೇವಾ ಮಾಡಬೇಕು ಅಂತ ಹೇಳಿದ್ರು. ಇನ್ನ ಅಂಗ ಸೇವಾ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರೀರದ ಮೇಲೆ ಎಷ್ಟು ಕಾಳಜಿ ಇರ್ತೀವಲ್ಲ ಅಷ್ಟು ಕಾಳಜಿ ಎಲ್ಲಿರ್ಬೇಕು ಅಂತ ಕೇಳಿದ್ರೆ ಸದ್ಗುರುನಾಥನ ಶರೀರದ ಮೇಲೆ ಇರ್ಬೇಕಂತ. ಅವರಿಗೆ ಯಾವ ಸಮಯಕ್ಕ ಏನು ಬೇಕಾಗಿರ್ತದ ಅದನ್ನ ಅನುಕೂಲತೆಯನ್ನ ಮಾಡಿಕೊಡಬೇಕು. ಇದಕ್ಕ ಅಂಗ ಸೇವಾ ಅಂತ ಹೇಳ್ತಾ ಇದ್ದಾರ. ಇನ್ನ ಸ್ಥಾನ ಸೇವೆಯನ್ನ ಹೇಳ್ತಾ ಇದ್ದಾರ. ಗುರುವಿನ ಸ್ಥಾನದಲ್ಲಿ ಬಂದಾಗ ನಾವು ಶ್ರೀಮಂತರು ದೊಡ್ಡವರು ಸಣ್ಣವರು ಯಾವ ಭಾವನೂ ಇರಲಾರ್ದನೆ ಅಲ್ಲಿ ಏನಿರ್ಬೇಕ್ರಿ? ಕಿಂಕರ ಭಾವದಿಂದ ಸೇವಾದಿಗಳನ್ನ ಮಾಡಿದಾಗ ಸದ್ಗುರುನಾಥ ನಮಗ್ ಒಲಿತಾ ಇದ್ದಾರೆ. ಇನ್ನು ಮುಂದೆ ಹೇಳಿದ್ರು ಸದ್ಭಾವ ಸೇವಾ. ಗುರುಗಳನ್ನ ಹೇಗ ಕಾಣಬಾರ್ದು ಅಂತ ಕೇಳಿದ್ರೆ ಅವರೇನ ನಮ್ಮಂಗ ಉಂಡು ನಮ್ಮಂಗ ಹುಟ್ಟು ನಮ್ಮಂಗ ತಿರುಗಾಡ್ತಾರ ಅಣಬಾರ್ದನ್ ಅಂದ್ರನ ಪಾಪ ಬರ್ತದಂತ. ಗುರುವಿಗೆ ನರನೆಂದವಗೆ ಹರಣ ಶಿಲೆ ಎಂದವಗೆ ಕರುಣ ಪ್ರಸಾದವರು ಎಂಜಲೆಂದವಗೆ ರವರವ ನರಕ ತಪ್ಪದು ಸರ್ವಜ್ಞ ಅಂತ ಹೇಳಿದ್ರು. ಗುರು ನಮ್ಮಂಗ ಉಂಡ ತಿರುಗಾಡ್ತಾನಂದ್ರ ಪಾಪ ಬರ್ತದಂತ. ಅವ ಶಂಕರನೇ ಅವತರಿಸಿದರನಿಗೆ ಶಂಕರ ಆಚಾರ ಆಗಿ ಬಂದನು. ಸಾಕ್ಷಾತ್ ಭಗವಂತನೇ ಬಂದಾನ. ಭಗವಂತನ ಸೇವೆಯನ್ನೇ ಮಾಡ್ತೀನಿ ಅಂತ ಅಷ್ಟು ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ಸೇವಾ ಮಾಡಿದ್ರ ನಾವ್ ಇದೇ ಜನ್ಮದಲ್ಲಿ ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತದ ಅಂತ ತಿಳಿಸ್ಕೊಂಡು ಬರ್ತಾ ಇದ್ದಾರಲ್ಲ. ಅದಕ್ಕೆ ಗುರುವಿನಲ್ಲಿ ಏನಿರಬಾರ್ದು? ನರನು ಅಣಬಾರ್ದು. ಹರಣ ಶಿಲೆ ಎಂದವಗೆ ಗುಡಿಯಲ್ಲಿ ಪೂರ್ಣಾನಂದ ಪುಗಳದಾರ. ಪೂರ್ಣಾನಂದ ಪುಗಳು ಅಂತ ನಾವು ಶ್ರದ್ಧೆಯಿಂದ ನಮಸ್ಕಾರ ಮಾಡಿದೀವಿ ಅಂದ್ರೆ ಪೂರ್ಣಾನಂದ ಪುಗಳು ನಮಗ ಸಂಪೂರ್ಣವಾದಂತ ಆಶೀರ್ವಾದ ಮಾಡ್ತಾರ. ಈಗ ಶಿಲಾಮೂರ್ತಿ ಐತಂತ ನಮ್ಮ ಮನಸ್ಸಿನಾಗ ಬಂದು ಹೋದ್ರೂ ನಮಗ್ ಪಾಪ ಬರ್ತದಂತ. ಕರುಣ ಪ್ರಸಾದವದು ಎಂಜಲೆಂದವಗೆ ಕರುಣೆಯಿಂದ ಏನಾದ್ರೂ ಒಂದಿಷ್ಟು ಗುರುಗಳ ಪ್ರಸಾದ ಕೊಟ್ರು ಅಂದ್ರ ಇದು ಎಂಜಲ ಐತಿ ಅಂತ ನಮ್ಮ ಭಾವನೆಯಲ್ಲಿ ಬಂತು ಅಂದ್ರ ಪಾಪ ಬರ್ತದ ಅಂತ ಹೇಳ್ತಾ ಇದ್ದಾರ. ಅದಕ್ಕಾಗಿ ಗುರುಗಳಲ್ಲಿ ಆಪ್ತ ಅಂಗ ಸ್ಥಾನ ಸದ್ಭಾವಾದಿಗಳ ಚತುರ್ವಿಧ ಸೇವಾದಿಗಳನ್ನ ಮಾಡಿದ ಗುರು ಪ್ರಸನ್ನರಾಗ್ತಾ ಇದ್ದಾರ. ಪ್ರಸನ್ನರಾಗಿ ಏನ್ ಮಾಡ್ತಾ ಇದ್ದಾರ ಅಂತ ಕೇಳಿದ್ರೆ ನಮಗೆ ಆಶೀರ್ವಾದವನ್ನ ಮಾಡ್ತಾರ. ಉಪಸನ್ನನಾದ ಶಿಕ್ಷಣ ಅಧಿಕಾರವಂ ಪರೀಕ್ಷಿಸಿ ಕೃಪಾ ಕಟಾಕ್ಷದಿಂದೀಕ್ಷಿಸಿ ಅಂಜಲಿರಂದ ಅಭಯ ಹಸ್ತವನ ಶಿಷ್ಯನ ಮಸ್ತಕದಲ್ಲಿಟ್ಟು ಶ್ರುತಿ ಯುಕ್ತಿ ಅನುಭವಗಳಿಂದ ಆತನ ದೇಹಾತ್ಮ ಬುದ್ಧಿಯನ್ನೆರೆಗಳೆದು ನೀನೇ ಪರಬ್ರಹ್ಮವೆಂದರಿವಿಸುವ ಆತನೇ ಗುರುವೆಂದೆನಿಸಿಕೊಳ್ಳುವನು ಅಂತ ಬಹಳ ಸುಂದರ